ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಳವಾಗಿ ನಾವು ಮುಂದುವರಿಸಬೇಕಾದರೆ ಚುನಾವಣೆಯು ಒಂದು ದೊಡ್ಡ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆ. ಚುನಾವಣೆಯನ್ನು ನಡೆಸುವುದು ಯಾರೇ ಒಬ್ಬರ ಅಥವಾ ಒಂದು ಸಂಸ್ಥೆಯ ಕೆಲಸವಲ್ಲ. ನೀವು ನಾವು ಎಲ್ಲರೂ ಕೂಡಿ ಮಾಡಬೇಕಾದಂಥ ಇದು ಒಂದು ಅಭಿಯಾನ. ಒಂದು ಜಿಲ್ಲೆಯಲ್ಲಿ, ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ 27 ಲಕ್ಷ ಜನ ತಮ್ಮ ಹಕ್ಕನ್ನು ಮೇ 5ರಂದು ಚಲಾಯಿಸಲಿದ್ದಾರೆ. ಈ ಒಂದು ಪ್ರಕ್ರಿಯೆಯನ್ನು ಸುಲಭವಾಗಿ ಮತ್ತು ಸರಳವಾಗಿ ನಡೆಸಬೇಕಾದರೆ 11,000 ಸಿಬ್ಬಂದಿಗಳು ನೀವು ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ. ಈ ಒಂದು ಚುನಾವಣೆಯ ಕಾರ್ಯಕ್ರಮದಲ್ಲಿ ನಾವು 100% ನಿಖರತೆಯನ್ನು ತಲುಪಬೇಕಾಗ್ತದೆ, ಸಾಧಿಸಬೇಕಾಗ್ತದೆ. ಈ ಪೂರ್ವ ತಯಾರಿಗಳ ಪೈಕಿ ತರಬೇತಿ ಪ್ರಮುಖವಾದ ಒಂದು ಅಂಗವಾಗ್ತದೆ. ಈ ತರಬೇತಿಯಲ್ಲಿ ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸುವುದರಲ್ಲಿ ನಾವು ಪಾಲನೆ ಮಾಡಬೇಕಾದಂಥ ಎಲ್ಲ ವಿಧಾನಗಳನ್ನು ಸರಿಯಾಗಿ ತಿಳಿದುಕೋಬೇಕಾಗ್ತದೆ. ತಿಳಿದುಕೊಂಡದನ್ನು ಸರಿಯಾಗಿ ಮಾಡಿ ಅದನ್ನು ಜಾರಿಗೆ ತರಬೇಕಾಗ್ತದೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಒಂದು ಗಾದೆ ಮಾತಿದೆ. ಹಾಗಾಗಿ ಆ ಒಂದು ಮಾದರಿಯಲ್ಲಿ ಚುನಾವಣೆಯ ದಿವಸ ನಡೆಯುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಮತಗಟ್ಟೆಗೆ ಚುನಾವಣೆಯ ಸಿಬ್ಬಂದಿಯಾದ ತಾವೆಲ್ಲರೂ ತಲುಪುವಂಥ ಹಂತದಿಂದ ಚುನಾವಣೆ ಮುಗಿಯುವವರೆಗೆ ಆಗುವಂಥ ಬೇರೆ ಬೇರೆ ಪ್ರಕ್ರಿಯೆಗಳು, ಈ ಎಲ್ಲ ವಿಷಯಗಳನ್ನು ಒಂದು ಸಿನಿಮಾ ರೂಪದಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ನೋಡಿ, ಈ ಚೆಕ್ ಲಿಸ್ಟ್ ಪ್ರಕಾರ ಶೆಡ್ಯೂಲ್ ಆಫ್ 93 ಐಟಮ್ಸ್ ಟು ಬಿ ಕಲೆಕ್ಟೆಡ್ ಬೈ ಪೋಲಿಂಗ್ ಪಾರ್ಟಿ, ಇದ್ರ ಪ್ರಕಾರ ನಾವು ರಾತ್ರಿ ಎಲ್ಲ ಬಂದು ಚೆಕ್ ಮಾಡಿದಾಗ ಎಲ್ಲ ಐಟಮ್ಸು ಇದೆ. ನಾವು ಎಲೆಕ್ಷನ್ ಮಾಡಲಿಕ್ಕೆ ಇವತ್ತು ಏನೂ ಪ್ರಾಬ್ಲಮ್ ಇಲ್ಲ. ಸೊ ವಿ ಕ್ಯಾನ್ ಗೋ ಹೆಡ್ ವಿತ್ ಎಲೆಕ್ಷನ್. ಮೂರ್ತಿಯವರು, ನೀವು APR ಅಂದರೆ ಫಸ್ಟ್ ಪೋಲಿಂಗ್ ಆಫೀಸರು ಆಗಿ ಕಾರ್ಯನಿರ್ವಹಿಸ್ತೀರಿ. ನಿಮ್ಮ ಬಳಿ ಮತದಾರರ ಅಧಿಕೃತ ಪಟ್ಟಿ ಇರುತ್ತೆ, ಮಾರ್ಕ್ಡ್ ಕಾಪಿ ಆಫ್ ಎಲೆಕ್ಟ್ರಲ್ ರೋಲ್. ಮತಗಟ್ಟೆಗೆ ಬರ್ತಕ್ಕಂಥ ಮತದಾರನ ಗುರುತಿಸುವ ಜವಾಬ್ದಾರಿ ಹೊಣೆ ನಿಮ್ಮದು. ಅವರು ವೋಟರ್ ಸ್ಲಿಪ್ ತರ್ಬೋದು, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಮತ್ತು ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ ಯಾವುದೇ ದಾಖಲೆಗಳನ್ನು ಅವರ ಗುರುತಿನ ಸಾಬೀತುಪಡಿಸಲಿಕ್ಕೆ ತಮ್ಮ ಮುಂದೆ ಹಾಜರುಪಡಿಸ್ಬೋದು. ನೀವು ಬಂದಾಗ ಅವರನ್ನು ಗುರುತಿನ ಪರಿಶೀಲನೆ ಮಾಡಿ ನಂತರ ಮಹಿಳಾ ಮತದಾರರಿಗೆ ಟಿಕ್ ಮಾಡಬೇಕು, ಪುರುಷ ಮತದಾರರಿಗೆ ಅವರ ಹೆಸರಿನ ಕೆಳಗಡೆ ಅಂಡರ್ಲೈನ್ ಮಾಡ್ತೀರಿ. ಮತ್ತು ಪ್ರತ್ಯೇಕವಾಗಿ ನಿಮಗೆ ಒದಗಿಸಿರ್ತಕ್ಕಂಥ ಶೀಟ್ನಲ್ಲಿ ಪುರುಷ ಮತ್ತು ಮಹಿಳಾ ಮತದಾರರು ಎಷ್ಟು ಜನ ಮತ ಚಲಾಯಿಸಿದ್ದಾರೆ ಅಂಥೇಳಿ ನೀವು ಪ್ರತ್ಯೇಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಪೂರ್ಣಿಮಾ ಮೇಡಮ್, ನೀವು 2ನೇ ಮತಗಟ್ಟೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತೀರಿ. ನಿಮ್ಮ ಹತ್ರ ಈಗ 17A ರಿಜಿಸ್ಟರು ಮತ್ತು ಇಂಡೆಲಿಬಲ್ ಇಂಕ್ ಇದೆ. ಮೊದಲನೇ ಮತಗಟ್ಟೆ ಅಧಿಕಾರಿ ನಂತರ ಮತದಾರರು ತಮ್ಮ ಬಳಿ ಬರ್ತಾರೆ. ತಮ್ಮ ಬಳಿ ಬಂದಾಗ ನೀವೇನು ಮಾಡಬೇಕಂತಂದರೆ, ಪ್ರಪ್ರಥಮವಾಗಿ ನೀವು ಅವರ ಎಡಗೈ ತೋರು ಬೆರಳನ್ನು ಪರೀಕ್ಷೆ ಮಾಡಬೇಕು. ಏನಕ್ಕಪ್ಪ ಅಂತಂದರೆ, ಈಗಾಗಲೇ ಅವರೇನಾದ್ರು ಮತ ಚಲಾಯಿಸಿದ್ದಾರೆ ಅನ್ನೋದನ್ನು ಅವ್ರ ಇಂಕ್ ಇದೆಯಾ ಅಲ್ಲಿ ನೋಡ್ಕೊಬೇಕು. ಇಂಕ್ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರಿಗೆ ನೀವು ಚರ್ಮ ಮತ್ತು ಈ ಉಗುರಿನ ಬಡ ಎರಡಕ್ಕೂ ತಾಗೋ ಥರ ನೀವು ಇಂಡೆಲಿಬಲ್ ಇಂಕನ್ನು ಹಾಕ್ತೀರಿ. ಆನಂತರ ಮತದಾರ ರಿಜಿಸ್ಟ್ರ್ನಲ್ಲಿ 4 ಕಾಲಮ್ ಇರುತ್ತೆ, ಸೀರಿಯಲ್ ನಂಬರು, ಮತ್ತು 2ನೇ ಕಾಲಮ್ನಲ್ಲಿ ಮತದಾರರ ಪಟ್ಟಿಯಲ್ಲಿ ಏನು ಅವರ ಕ್ರಮ ಸಂಖ್ಯೆ ಇರುತ್ತೆ ಅದನ್ನು ಬರ್ಕೊಬೇಕು. 3ನೇ ಕಾಲಮ್ನಲ್ಲಿ ಮತದಾರರ ಸಹಿ ಅಥವಾ ಹೆಬ್ಬೆಟ್ಟು ಅದನ್ನು ಮಾಡಿಸ್ಕೊಬೇಕಾಗುತ್ತೆ. 4ನೇ ಕಾಲಮ್ನಲ್ಲಿ ಕಾಲಮ್ನಲ್ಲಿ ಅವರು ಏನು ಗುರುತಿನ ಚೀಟಿನ ಹಾಜರುಪಡಿಸಿದ್ದಾರೆ, ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಕೊನೆ 4 ಅಂಕೆಗಳನ್ನ ಬರ್ಕೊಬೇಕು. ಅಥವಾ ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ ಇನ್ನಿತರ ಯಾವುದೇ ಗುರುತಿನ ಚೀಟಿಯನ್ನು ಹಾಜರುಪಡಿಸ್ತಾರೆ, ಅದನ್ನು ನೀವು ಅದರಲ್ಲಿ ನಮೂದು ಮಾಡ್ಕೋಬೇಕು. ಇದಲ್ಲದೆ ಅಕಸ್ಮಾತು ಮತದಾರರು ಮತ ಚಲಾಯಿಸಲು ನಿರಾಕರಿಸಿದ್ರು ಕೂಡ ಅದನ್ನು ಮತ ಚಲಾಯಿಸಲು ನಿರಾಕರಿಸಿರ್ತಾರೆ ಅಂತ ಹೇಳಿ ಅವರ ಸಹಿ ಮಾಡಿಸ್ಕೊಬೇಕು. ಅವರೇನಾದರೂ ಮತದಾನದ ವಿಧಾನಗಳನ್ನು ಉಲ್ಲಂಘಿಸಿದರೆ, ಮತದಾನಕ್ಕೆ ಅವಕಾಶ ನೀಡಿಲ್ಲ ಅಂಥೇಳಿ ಅದನ್ನು ಕೂಡ ಬರೆಸ್ಕೊಂಡು ನೀವು ಸಹಿ ತೊಗೋಬೇಕು. ಅಕಸ್ಮಾತ್ ಅಂಥ ಪ್ರಕರಣಗಳಲ್ಲಿ ಅವ್ರು ಸಹಿ ಮಾಡಿಲ್ಲ ಅಂದರೆ ಸಹಿ ಮಾಡಲು ನಿರಾಕರಿಸಿರ್ತಾರೆ ಅಂಥೇಳಿ ಅದನ್ನು ನೀವು ಸಹಿ ಮಾಡಿಸ್ಕೊಬೇಕಾಗತ್ತೆ. ಇದೆಲ್ಲ ಆದಮೇಲೆ ಮತದಾರನ ಚೀಟಿಯನ್ನು ಬರೆದು
3ನೇ ಮತಗಟ್ಟೆ ಅಧಿಕಾರಿಗೆ ಕಳಿಸ್ಕೊಡ್ಬೇಕು. ದೇವರಾಜ್ ಅವರೇ, ನೀವು 3ನೇ ಮತಗಟ್ಟೆ ಅಧಿಕಾರಿಗೆ ಕೆಲಸ ನಿರ್ವಹಿಸ್ತೀರಿ. ನಿಮ್ಮ ಹತ್ರ ಕಂಟ್ರೋಲ್ ಯೂನಿಟ್ ಇರುತ್ತೆ. ನಿಮ್ಮ ಕೆಲಸ ಏನಪ್ಪ ಅಂತಂದರೆ 2ನೇ ಮತಗಟ್ಟೆ ಅಧಿಕಾರಿಯಿಂದ ತಮ್ಮ ಹತ್ರ ಮತದಾರರು ಬರ್ತಾರೆ ತಮ್ಮ ಬಳಿ ಬಂದಾಗ ಅವರು ಎಡಗೈ ತೋರು ಬೆರಳಲ್ಲಿ ಇಂಕ್ ಹಾಕಿದಾರ ಪರಿಶೀಲನೆ ಮಾಡಬೇಕು. ಅವ್ರು ಏನಾರು ಒರೆಸ್ಬಿಟ್ಟಿದ್ದಾರೆ ಇನ್ನೊಂದು ಸಾರಿ ಚೆಕ್ ಮಾಡಿ. ಆನಂತರ ಮತದಾರರ ಚೀಟಿ ಕೊಟ್ಟಿರ್ತಾರೆ, ಅದರಲ್ಲಿ ಅವರ ಕ್ರಮ ಸಂಖ್ಯೆ ಸಹಿ ಎಲ್ಲ ಇದೆಯಾ ಅಂತ ಪರಿಶೀಲನೆ ಮಾಡಿದ ನಂತರ ನೀವು ಕಂಟ್ರೋಲ್ ಯೂನಿಟ್ನಲ್ಲಿ ಅವ್ರಿಗೆ ಬ್ಯಾಲೆಟ್ ಅಂತ ಕಮಾಂಡನ್ನು ಪ್ರೆಸ್ ಮಾಡಿ ಅವ್ರನ್ನ ಬ್ಯಾಲೆಟ್ ಯೂನಿಟ್ ಕಡೆ ಕಳಿಸ್ಬೇಕು. ಅವ್ರು ವೋಟ್ ಹಾಕ್ತಾರ ಏನು ಅನ್ನೋದನ್ನು ಅವ್ರ ಮೇಲೆ ಗಮನ ಹರಿಸ್ಬೇಕು. ಅಕಸ್ಮಾತ್ ದಿನದ ಕೊನೆಯ ಮತದಾರ ಮತ ಚಲಾಯಿಸಲು ನಿರಾಕರಿಸ್ಬಿಟ್ಟ, ನೀವು ಕಮ್ಯಾಂಡ್ ಕೊಟ್ಬಿಟ್ಟಿರ್ತೀರಿ, ಮತ ಚಲಾಯಿಸಲು ನಿರಾಕರಿಸಿದ ಅಂತಂದರೆ ಆವಾಗ ನಾವು ಕಂಟ್ರೋಲ್ ಯೂನಿಟ್ನ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಇದನ್ನು ತಮ್ಮ ಗಮನದಲ್ಲಿ ಇಟ್ಕೋಬೇಕು. ಸರ್ ನಮಸ್ತೆ. ನನ್ನ ಹೆಸರು ನಾರಾಯಣ ಅಂದ್ಬಿಟ್ಟು ನಾನು ಪಾರ್ವತಮ್ಮ ಅಂತ ಕೆನಟ್ ಕಡೆಯಿಂದ ಏಜೆಂಟ್ ಆಗಿದ್ದೀನಿ ಸರ್. ಪೋಲಿಂಗ್ ಏಜೆಂಟಾ? ಹೌದು ಸರ್, ಪೋಲಿಂಗ್ ಏಜೆಂಟ್ ಆಗಿದ್ದೀನಿ. ಪಾರ್ವತಮ್ಮವ್ರ ಏಜೆಂಟು. ನಿಮ್ಮ ಹೆಸರು? ನನ್ನ ಹೆಸರು ವೀರಭದ್ರಯ್ಯ ಸರ್. ನಾನು ಭರತ್ ಕುಮಾರ್ ಅವರ ಏಜೆಂಟ್. ಮೂರ್ತಿಯವರು APR ಅವರೇ, ಬನ್ನಿಲ್ಲಿ ಇವ್ರದ್ದು ಇದೆ ನೋಡಿ. ರಾಮಚಂದ್ರಪ್ಪ ಅವ್ರದ್ದು ಕ್ರಮ ಸಂಖ್ಯೆ 763. ಇದೆಯಲ್ಲ? ಹಾಂ ಸರ್, 763. ಓಕೆ ಸರ್. ರಾಮಚಂದ್ರಪ್ಪ. ಅಂಜನಪ್ಪ 102. ಹಾಂ ಸರ್, ಓಕೆ ಸರ್. ಅಂಜನಪ್ಪ. ಎಲ್ಲರದು ಎಪಿಕ್ ಇದೆ ಅಲ್ವಾ? ತೆಗೀರಿ. ಚೆಕ್ ಮಾಡಿ. 54. ಸರಿ ಇದೆಯಾ ನಂಬರು? 902. ಸರಿ ಸರ್. ಎಲ್ಲರೂ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲಿಕ್ಕೆ ಎಲ್ಲರೂ ತುಂಬ ಸಹಕಾರ ಕೊಡಬೇಕು. ಈಗ ಬಂದಿದ್ದೀರಿ, ನಾವೀಗ ಅಣಕು ಮತದಾನ ಮಾಡೋಣ. ಎಲ್ಲರೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ 2 ಯೂನಿಟ್ ಇರುತ್ತೆ. ಒಂದು ಬ್ಯಾಲೆಟ್ ಯೂನಿಟ್ ಅಂತ ದೊಡ್ಡದು, ಮತ್ತೊಂದು ಕಂಟ್ರೋಲ್ ಯೂನಿಟ್ ಅಂತ. ಇವೆರಡನ್ನು ಇದು ಇಂಟರ್ ಕನೆಕ್ಟಿಂಗ್ ಕೇಬಲ್ ಮೂಲಕ ಕನೆಕ್ಟ್ ಮಾಡಬೇಕು. ಇಂಟರ್ ಕನೆಕ್ಟಿಂಗ್ ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಭಾಳ ಈಸಿ. ಏನಪ್ಪ ಅಂತಂದರೆ ಇಲ್ಲೊಂದು ರೆಡ್ ಮಾರ್ಕ್ ಇದಿದೆ, ಇದರಲ್ಲೂ ಕೂಡ ಮೆಷಿನಲ್ಲಿ ರೆಡ್ ಇದೆ. ಆ ರೆಡ್ ಕಡೆ ಇರೋದಕ್ಕೆ ಅಲ್ಲೇ ಕನೆಕ್ಟ್ ಆಗಬೇಕು. ಆಮೇಲೆ ಇಲ್ಲಿ ಸ್ಟೀಲ್ ಸ್ವಿಚ್ ಇದೆ, ಅದನ್ನು ಆನ್ ಮಾಡಬೇಕು. EVM ಈಸ್ ಆನ್, ECI ಅಂತಿದೆ, ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ. ಡೇಟ್ ಬರುತ್ತೆ ಮತ್ತು ಟೈಮ್ ಬರುತ್ತೆ. ಸೀರಿಯಲ್ ನಂಬರ್ S93313 ಅಂದರೆ ಮೆಷಿನ್ ನಂಬರು, ಅದು ಹಿಂದೆ ಕೂಡ ಇದೆ, ಇಲ್ಲಿ ಎನ್ಗ್ರೇವ್ ಮಾಡಿದ್ದಾರೆ S9313 ಅಂತೇಳಿ. ಮತ್ತು ಇದು BL ಸರ್ಟಿಫಿಕೇಟ್ ಕೂಡ ಇರುತ್ತೆ. ಇಲ್ಲೂ ಕೂಡ BL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ CU ಕಂಟ್ರೋಲ್ ಯೂನಿಟ್ S93313 ಅಂತ ಇರುತ್ತೆ. ಬ್ಯಾಟ್ರೀಸ್ ಹೈ ಅಂತಿದೆ, ಅಂದರೆ ಬ್ಯಾಟ್ರಿ ಸಾಕಷ್ಟು ಪವರ್ ಇದೆ, ಎಲೆಕ್ಷನ್ ನಡೆಸ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅರ್ಥ. ನೋಡಿ, ಈಗ ನಾವು ಚುನಾವಣೆ ನಡೆಸ್ಬೇಕಂತಂದರೆ ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ಇದರಲ್ಲಿ ಇದು ಕರೆಕ್ಟಾಗಿ ಕೆಲಸ ನಿರ್ವಹಿಸ್ತಿದೆ ಮತ್ತು ಯಾವುದೇ ವೋಟ್ ರೆಕಾರ್ಡ್ ಆಗಿಲ್ಲ ಅಂತ. ಅದಕ್ಕೆ ಚುನಾವಣಾ ಆಯೋಗದ ನಿರ್ದೇಶನದ ಅನುಸಾರ ನಾವು ಮಾಕ್ ಪೋಲ್ ಮಾಡಬೇಕು. ಮಾಕ್ ಪೋಲ್ ಅಂದರೆ ಅಣಕು ಮತದಾನ. ನಾವೀಗ ಈ ಉಮೇದುವಾರ 4 ಜನ ಇದ್ದಾರೆ, ಎಲ್ಲರಿಗೂ ಕೂಡ ವೋಟ್ ಮಾಡ್ತಾ ಹೋಗೋದು. ಹೇಗೆ ವೋಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಇದರಲ್ಲಿ ನೋಡಿ, ಈಗ ಕಂಟ್ರೋಲ್ ಯೂನಿಟ್ನಲ್ಲಿ ಯಾವ್ದಾರ ವೋಟ್ ಇದೆಯಾ ಅನ್ನೋದು ಪ್ರೆಸ್ ಮಾಡಿ ತಿಳ್ಕೊಬೇಕಂತಂದರೆ ಇಲ್ಲಿ ಟೋಟಲ್ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಯೂನಿಟ್ನಲ್ಲಿ ಟೋಟಲ್ ಬಟನನ್ನು ಪ್ರೆಸ್ ಮಾಡಬೇಕು. ಈಗ ನಾನು ಟೋಟಲ್ ಬಟನನ್ನು ಪ್ರೆಸ್ ಮಾಡ್ತೀನಿ. ಬ್ಯಾಟ್ರಿ ಸೈ, ಡೇ ಟು ಟೈಮ್ ಬರುತ್ತೆ, ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ 0, ಅಂದರೆ ಯಾವುದೇ ಮತ ರೆಕಾರ್ಡ್ ಆಗಿಲ್ಲ ಅಂತ ಅರ್ಥ. ಈಗ ನಾನು ಕಂಟ್ರೋಲ್ ಯೂನಿಟ್ನಲ್ಲಿ ಬ್ಯಾಲೆಟ್ ಕಮ್ಯಾಂಡ್ ಕೊಡ್ತೀನಿ. ನೀವು 4 ಜನ ಪೋಲಿಂಗ್ ಏಜೆಂಟ್ ಇದ್ದೀರಿ, ಎಲ್ಲರಿಗೂ ಒಂದೊಂದು ಮತ ಚಲಾವಣೆ ಮಾಡಿ. ಈಗ ನೋಡಿ, ಇಲ್ಲಿ ಬ್ಯುಸಿ ಲೈಟ್ ಬಂತು, ಇಲ್ಲಿ ರೆಡಿ ಅಂತೇಳಿ ಗ್ರೀನ್ ಲೈಟ್ ಬಂತು ಬ್ಯಾಲೆಟ್ ಯೂನಿಟ್ನಲ್ಲಿ. ಈ ಬ್ಲೂ ಬಟನ್ಸಲ್ಲಿ ಒತ್ತಿ ಪ್ರೆಸ್ ಮಾಡಿ, ಯಾರು ವೋಟ್ ಮಾಡಿ.
ಈಗ ಎಲ್ಲ ಅಭ್ಯರ್ಥಿಗಳಿಗೆ ಎರಡೆರಡು ಮತ ಚಲಾಯಿಸಿದ್ದೀರಿ. ಈಗ ರಿಸಲ್ಟ್ ಸೆಕ್ಷನಲ್ಲಿ ನಾನು ಕ್ಲೋಸ್ ಬಟನನ್ನು ಪ್ರೆಸ್ ಮಾಡ್ತೀನಿ. ನೋಡಿ, ಇದು ಕ್ಲೋಸ್ ಬಟನ್, ಇದು ಪ್ರೆಸ್ ಮಾಡ್ತೀನಿ. ಕ್ಲೋಸಿಂಗ್ ಅಂತ ತೋರಿಸ್ತಾ ಇದೆ. ಟೈಮು, ಡೇಟು ಮತ್ತು ಟೈಮ್ ತೋರಿಸ್ತಾ ಇದೆ. ಸೀರಿಯಲ್ ನಂಬರ್ ಅಂದರೆ ಮೆಷಿನ್ ನಂಬರ್, ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ಸ್ 8 ಅಂತ ಬರ್ತಾಯಿದೆ. ಅಂದರೆ ನಾವು 4 ಜನ ಅಭ್ಯರ್ಥಿಗಳಿಗೆ ಎರಡೆರಡು ಮತ ಚಲಾಯಿಸಿದ್ದೀವಿ, ಹಾಗೆ ಒಟ್ಟು. ಈಗ ಪೋಲ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಈಗ ಪೋಲ್ ಕ್ಲೋಸ್ಡ್ ಅಂತ ಬಂದಮೇಲೆ ಅಂದರೆ ನೀವು 5 ಗಂಟೆಗೆ ಎಲ್ಲ ಮತದಾನ ಮುಗಿದ ಮೇಲೆ ಪೋಲ್ ಕ್ಲೋಸ್ ಬಟನ್ ಒತ್ತುತ್ತೀರಿ. ಈಗ ನಾನು ಬ್ಯಾಲೆಟ್ ಅಂತ ಪ್ರೆಸ್ ಮಾಡ್ತೀನಿ, ಮತ್ತೆ ಕಮಾಂಡ್ ಕೊಡ್ತೀನಿ ಮತ ಚಲಾಯಿಸಲಿಕ್ಕೆ. ನೋಡಿ, ತಗೊಳ್ಳೋದಿಲ್ಲ, ಇನ್ವ್ಯಾಲಿಡ್ ಅಂತ ಬರುತ್ತೆ. ರಿಸಲ್ಟ್ ಅಂತ ಕೊಡೋಣ. ರಿಸಲ್ಟ್ ಅಂತ ಹೇಳಿ ಪ್ರೆಸ್ ಮಾಡ್ತೀನಿ. ರಿಸಲ್ಟ್, ಕಂಪ್ಯೂಟಿಂಗ್ ರಿಸಲ್ಟ್ ಅಂತ ಬರ್ತಾ ಇದೆ. ಪೋಲ್ ರಿಸಲ್ಟ್, ಪೋಲ್ ಡೇಟ್, ಯಾವತ್ತು ಪೋಲ್ ಆಗಿದೆ, ಚುನಾವಣೆ ನಡೆದಿದೆ ಅದನ್ನು ತೋರಿಸುತ್ತೆ. ಮತ್ತೆ ಸೀರಿಯಲ್ ನಂಬರ್ ಆಫ್ ದ ಮೆಷಿನ್ ತೋರಿಸುತ್ತೆ. ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ಸ್ 8, ಕ್ಯಾಂಡಿಡೇಟ್ಸ್ 1ಗೆ 2 ಮತ, ಕ್ಯಾಂಡಿಡೇಟ್ 1 ವೋಟ್ಸ್ 2, ಕ್ಯಾಂಡಿಡೇಟ್ 2ಗೆ ವೋಟ್ಸ್ 2, ಕ್ಯಾಂಡಿಡೇಟ್ಸ್ 3ಗೆ ವೋಟ್ಸ್ 2, ಕ್ಯಾಂಡಿಡೇಟ್ಸ್ 4ಗೆ ವೋಟ್ಸ್ 2. ಎಂಡ್. ನಾವು 8 ಮತ ಚಲಾಯಿಸಿದ್ವಿ, ಎಲ್ಲರಿಗೂ 8 ಮತ ಬಂತು. ಈಗ ಎಂಡ್ ಆದಮೇಲೆ ಇದನ್ನು ಕ್ಲಿಯರ್ ಮಾಡಬೇಕು. ಅದರಲ್ಲಿರ್ತಕ್ಕಂಥ ರೆಕಾರ್ಡ್ ಆಗಿರ್ತಕ್ಕಂಥ ಮತಗಳನ್ನ ನಾವು ಕ್ಲಿಯರ್ ಮಾಡಬೇಕಂದ್ರೆ ಡಿಲೀಟ್ ಮಾಡಬೇಕು. ಅದಕ್ಕೆ ರಿಸಲ್ಟ್ ಸೆಕ್ಷನಲ್ಲಿ ಕ್ಲಿಯರ್ ಬಟನನ್ನು ಪ್ರೆಸ್ ಮಾಡಿದರೆ ನೋಡಿ, ಡಿಲೀಟಿಂಗ್ ಪೋಲ್ಡ್ ವೋಟ್ಸ್ ಅಂತ ಬರ್ತಾ ಇದೆ. ಕ್ಯಾಂಡಿಡೇಟ್ಸ್ 4, ಟೋಟಲ್ ಪೋಲ್ಡ್ ವೋಟ್ಸ್ 0. ಅಂದರೆ ಈಗ ಯಾವುದೇ ವೋಟ್ ಅದರಲ್ಲಿ ರೆಕಾರ್ಡ್ ಆಗಿಲ್ಲ ಅಂತ ಅರ್ಥ. ಕ್ಯಾಂಡಿಡೇಟ್ಸ್ 1 ವೋಟ್ 0, ಕ್ಯಾಂಡಿಡೇಟ್ 2 ವೋಟ್ಸ್ 0, ಕ್ಯಾಂಡಿಡೇಟ್ 3 ವೋಟ್ಸ್ 0, ಕ್ಯಾಂಡಿಡೇಟ್ 4 ವೋಟ್ 0. ಎಂಡ್. ಈಗ ನಾವು ಈ ಕಂಟ್ರೋಲ್ ಯೂನಿಟನ್ನು ಸ್ವಿಚ್ಚನ್ನು ಆಫ್ ಮಾಡಿ ತೆಗಿಬೇಕು. ನೋಡಿ, ಬ್ಯಾಲೆಟ್ ಯೂನಿಟ್ಗೆ ಆಲ್ರೆಡಿ ರಿಟರ್ನಿಂಗ್ ಆಫೀಸರ್ ನಮಗೆ ಕೊಡಬೇಕಂತಂದ್ರೆ ಅದಕ್ಕೆ ಅಡ್ರೆಸ್ ಟ್ಯಾಗ್ ಹಾಕಿ ಸೀಲ್ ಮಾಡಿರ್ತಾರೆ. ಅದನ್ನು ನಾವು ಯಾವುದೇ ರೀತಿ ಅದರ ಏನು ಕೆಲಸ ಮಾಡುವುದಿಲ್ಲ. ಆದರೆ ಈಗ ನಾವು ಇದನ್ನು ಕಂಟ್ರೋಲ್ ಯೂನಿಟನ್ನು ಸಿದ್ಧಪಡಿಸಬೇಕು. ಕಂಟ್ರೋಲ್ ಯೂನಿಟ್ಗೆ ಕ್ಯಾಂಡಿಡೇಟ್ ಸೆಕ್ಷನನ್ನು ಆಲ್ರೆಡಿ ಬ್ಯಾಟ್ರಿ ಹಾಕಿ ಕ್ಯಾಂಡಿಡೇಟ್ ಸೆಟ್ ಮಾಡಿ ಸೀಲ್ ಮಾಡಿ ಅಡ್ರೆಸ್ ಟ್ಯಾಗ್ ಹಾಕಿರ್ತಾರೆ. ನಾವು ಈ ರಿಸಲ್ಟ್ ಸೆಕ್ಷನನ್ನು ಸ್ಪೆಷಲ್ ಟ್ಯಾಗು, ಗ್ರೀನ್ ಸೀಲು, ಪೇಪರ್ ಸೀಲ್ ಹಾಕಿ ಸೀಲ್ ಮಾಡಬೇಕು. ಇದಕ್ಕೆ ಸ್ಪೆಷಲ್ ಟ್ಯಾಗ್ ಅಂತಾರೆ. ದಯಮಾಡಿ ಎಲ್ಲ ಏಜೆಂಟ್ಸ್ ಕೂಡ ಸಹಿ ಮಾಡಿ. ಇದು CU ನಂಬರ್ ಅಂದರೆ ಕಂಟ್ರೋಲ್ ಯೂನಿಟ್ ನಂಬರು. ಇಲ್ಲಿ S93313 ಇದೆ, ಅದನ್ನು ಇದರೊಳಗಡೆ ಹಾಕಬೇಕು. ಇದಕ್ಕೆ ಸೀಲ್ ಕೂಡ ಹಾಕಬೇಕು. ಓಕೆ, ಇದು ಸ್ಪೆಷಲ್ ಟ್ಯಾಗ್ ಆಯಿತು. ಇದಕ್ಕೆ ಗ್ರೀನ್ ಸೀಲ್ ಅಂತಾರೆ. ಇದೆಲ್ಲ ಸಹಿ ಮಾಡಿದ್ದೀರಿ ಆಲ್ರೆಡಿ, ಅದರಿಂದ ಈಗ ಇದನ್ನು ಕ್ಲೋಸ್ ಮಾಡಬೇಕು.
ಇದು ಸ್ಟ್ರಿಪ್ಸಿಲು, ಇದರಲ್ಲಿ ABCD ಅಂತ ಇರುತ್ತೆ. ಎನ ಇಲ್ಲಿ ಈ ಥರ ಒಂದು ಇರುತ್ತೆ, ಇಲ್ಲಿ ಇಡಬೇಕು. ಹೀಗಿಟ್ಟಿದ್ದನ್ನು ಅದರ ಮೇಲೆ ಕ್ಲೋಸ್ ಮಾಡಬೇಕು. ಇಲ್ಲಿ P ತೆಗೆದ್ರೆ ಹಿಂಗೆ ಬರುತ್ತೆ. ಇದನ್ನು ಒಂದು ರೌಂಡು ತರಬೇಕು. ಇಲ್ಲಿ ತಂದರೆ ಇಲ್ಲಿ C ಓಪನ್ ಆಗುತ್ತೆ. C ಮೇಲೆ ಈ ಗ್ರೀನ್ ಸೀಲ್ನ ತಂದು ಕ್ಲೋಸ್ ಮಾಡಬೇಕು. ಅದರ ಮೇಲೆ ಈ ಮತ್ತು ಪೇಪರ್ ಸೀಲಲ್ಲಿ D ಓಪನ್ ಇರುತ್ತೆ, D ತಂದು ಇದ್ರ ಮೇಲೆ ಕ್ಲೋಸ್ ಮಾಡಬೇಕು. ಓಕೆ, ಇದ್ರ ಮೇಲೆ ತಾವೆಲ್ಲರೂ ಸಹಿ ಮಾಡಿ. ಇದು ಕ್ಲೋಸ್ ಬಟನನ್ನು ಈ ಥರ ಕ್ಲೋಸ್ ಮಾಡ್ತೀವಿ. ನೀವೆಲ್ಲರೂ ಸಹಿ ಮಾಡಿ ಇದು ನಂಬರ್ ಬರ್ಕೊಳ್ಳಿ. ಸಾರಿ, ಸ್ಟ್ರಿಪ್ ಸೀಲ್ ನಂಬರನ್ನು ತಾವೆಲ್ಲ ನೋಟ್ ಮಾಡ್ಕೊಳ್ಳಿ. ನಾವು ನೋಟ್ ಮಾಡ್ಕೊತೀವಿ. ಇದಕ್ಕೆ ಅಡ್ರೆಸ್ ಟ್ಯಾಗನ್ನು ಹಾಕಬೇಕು. ಸೊ ಈಗ ಕಂಟ್ರೋಲ್ ಯೂನಿಟ್ ಎಲೆಕ್ಷನ್ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತ ಅರ್ಥ. ಥರ್ಡ್ ಪೋಲಿಂಗ್ ಆಫೀಸರ್ ಹತ್ರ ಕಂಟ್ರೋಲ್ ಯೂನಿಟ್ ಇಡೋಣ, ಕಂಪಾರ್ಟ್ಮೆಂಟ್ ಒಳಗಡೆ ಬ್ಯಾಲೆಟ್ ಯೂನಿಟ್ ಇಡೋಣ. ನೀವು 4 ಜನ ಪೋಲಿಂಗ್ ಏಜೆಂಟ್ಸು ಬೆಳಿಗ್ಗೆ 6:15 ಹಾಜರಿದ್ರಿ. ನಿಮ್ಮ ಸಮ್ಮುಖದಲ್ಲಿ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನಲ್ಲಿ ಅಣುಕು ಮತದಾನ ಮಾಡಿದ್ದೀವಿ. ಅಣುಕು ಮತದಾನ ಮಾಡಿದ ನಂತರ ಆ ಎಲ್ಲ ಮತಗಳನ್ನು ನಾವು ಡಿಲೀಟ್ ಮಾಡಿದ್ದೀವಿ. ಈಗ ಟೋಟಲ್ ವೋಟ್ಸ್ ಏನಂತ ತೋರಿಸ್ತಾ ಇದೆ? 0 ಅಂತ ತೋರಿಸ್ತಾ ಇದೆ. ಸೊ ಹಾಗಾಗಿ ಯಾವುದೇ ಮತ ಅದರಲ್ಲಿ ದಾಖಲಾಗಿಲ್ಲ. ಅದರಿಂದ ಅಣುಕು ಮತದಾನದ ಒಂದು ಪ್ರಮಾಣ ಪತ್ರ ಕೊಡಬೇಕು. ದಿಸ್ ಈಸ್ ಸರ್ಟಿಫೈಡ್ ದ್ಯಾಟ್ ಐ ಕರಿಗೌಡ, ಪ್ರಿಸೈಡಿಂಗ್ ಆಫೀಸರ್ ಅಟ್ ದ ಪೋಲಿಂಗ್ ಸ್ಟೇಷನ್ ನಂಬರ್ 118 Assembly Constituency conducted mock poll at 6:30 AM. ಸೊ ಮಾಕ್ ಪೋಲ್ ಎಲ್ಲ ಏಜೆಂಟ್ ಇರೋದ್ರಿಂದ 4 ಏಜೆಂಟ್ ಇದ್ದರೆ ನಾವು ಮಾಕ್ ಪೋಲ್ ಮಾಡಿದ್ದೀವಿ. ಸೊ ಇದಕ್ಕೆ ಎಲ್ಲರೂ ತಾವು ಸಹಿ ಮಾಡಬೇಕು. ನಮ್ಮೆಲ್ಲ ಗೊತ್ತಿರುವಂಗೆ ಇದು ಒಂದು ರಹಸ್ಯ ಮತದಾನ. ತಾವೆಲ್ಲರೂ ರಹಸ್ಯ ಮತದಾನವನ್ನು ನ್ಯಾಯಯುತ ಮತ್ತು ಮುಕ್ತವಾಗಿ ನಡೆಸಲು ಸಹಕರಿಸಬೇಕು. ಈಗ ನಾವು ಮತದಾನವನ್ನು ಪ್ರಾರಂಭ ಮಾಡೋಣ. ಮೂರ್ತಿಯವರೇ, ಎಲ್ಲ ಮತದಾನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಪೋಲಿಂಗ್ ಏಜೆಂಟ್ ಅವ್ರ ಹತ್ರ ದಯಮಾಡಿ ಸಹಿ ಮಾಡಿಸ್ಕೊಳ್ಳಿ. ಕ್ರಮ ಸಂಖ್ಯೆ 754 ಡಾಕ್ಟರ್ ವೀರಭದ್ರಯ್ಯ, ತಂದೆ ಬಸಣ್ಣ, .693 ರಜಿಯಾ, ಯಜಮಾನ್ ಹೆಸರೇಂದ್ರಮ್ಮ? ಬಾಬುಲಾಲ್. ಕ್ರಮ ಸಂಖ್ಯೆ 15
ಕೃಷ್ಣ. ತಂದೆ ಹೆಸರಿನ ನರೇಂದ್ರ ಬಾಬು. ನರೇಂದ್ರ ಬಾಬು. ಐ ಡಿ ಕಾರ್ಡ್ ಕೊಡು. ಐ ಡಿ ಇಲ್ಲ ಸರ್, ವೋಟರ್ ಸ್ಲಿಪ್ ಇದೆ. ವೋಟರ್ ಸ್ಲಿಪ್ ಇದೆ. ಐ ಡಿ ಪ್ರೂಫ್ ಏನಿಲ್ಲ. ಇಲ್ಲ. ಏನಿಲ್ಲ. ಸರ್ ಇವನು ಕೃಷ್ಣ ಅಲ್ಲ ಸರ್, ನಾನು ಕೃಷ್ಣನ ನೋಡಿದ್ದೀನಿ ಸರ್. ಇಲ್ಲ ಸರ್ ಇವ್ನು ಕೃಷ್ಣನೇ ಸರ್, ನಮ್ಮ ಮನೆ ಬೀದಿನ ಕೊನೆದಿಲ್ಲ ಸರ್, ಇವ್ರ ತಂದೆ ನಂಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಸರ್, ಕೃಷ್ಣನೇ. ಇಲ್ಲ ಸರ್ ಇವನು ಕೃಷ್ಣ ಅಲ್ಲ ಸರ್, ನಾನು ಕೃಷ್ಣನ ನೋಡಿದ್ದೀನಿ ಸರ್. ನಾನು ಬೇಕಾದ್ರೆ ದುಡ್ಡು ಕಟ್ತೀನಿ ಸರ್, ನಾನು ಫೀಸ್ ಕಟ್ಟಿ ಚಾಲೆಂಜ್ ಮಾಡ್ತೀನಿ ಸರ್. ಬನ್ನಿಯಪ್ಪ ಇಲ್ಲಿ. ಏನು ನಿಮ್ಮ ಹೆಸರು? ಕೃಷ್ಣ ಸರ್. ಹಾಂ, ಕೃಷ್ಣ. ನಿಮ್ಮ ತಂದೆ ಹೆಸರು? ನರೇಂದ್ರ ಬಾಬು. ನಿಮ್ಮ ತಾಯಿ ಹೆಸರೇನು? ಗೌರಮ್ಮ. ನಿಮ್ಮ ತಾಯಿ ಹೆಸರು ಗೌರಮ್ಮ ಅಲ್ವಲ್ಲ? ನರೇಂದ್ರ ಬಾಬು ಹೆಂಡತಿ ಹೆಸರು ಸಾವಿತ್ರಿ ಅಂತ ಇದೆ ಇದರಲ್ಲಿ. ಇಲ್ಲ ಸರ್, ಗೌರಮ್ಮನೆ. ನಿಮ್ಮ ಪಕ್ಕದ ಮನೆಯವರು ಯಾರಿದ್ದಾರೆ? ಕೃಷ್ಣಪ್ಪ. ಕೃಷ್ಣಪ್ಪ ಇಲ್ಲ, ರಾಮಯ್ಯ ಇದ್ದಾರೆ ಅಲ್ಲಿ. ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ ಸರ್. ಯಾವ ಕಾಲೇಜು? ಕೆಲ್ಸಕ್ಕೆ ಹೋಗ್ತೀನಿ ಸರ್. ಇಲ್ಲ, ಐ ಡಿ ಪ್ರೂಫ್ ಎಲ್ಲಿ? ಐ ಡಿ ಕಾರ್ಡ್ ಇಲ್ಲ ಸರ್. ನೀನು ಸುಳ್ಳು ಹೇಳಿ ಓಟ್ ಹಾಕಕ್ಕೆ ಬಂದಿದ್ದೆ ಬೇರೆ ಅಂತ. ನಾನು ಪೊಲೀಸರು ಕರಿತೀನಿ ಈಗ. ನಿಮ್ಮ ಮನೆ ಪಕ್ಕದಲ್ಲಿರೋರು ರಾಮಯ್ಯ ಅಂತ, ನಿಮ್ಮ ತಾಯಿ ಹೆಸರು ಸಾವಿತ್ರಿ ಅಂತ, ನರೇಂದ್ರ ಬಾಬು ಹೆಂಡತಿ ಹೆಸರು ಸಾವಿತ್ರಿ ಅಂತ ಇಲ್ಲಿರೋದು. ನೀವು ಅವ್ರ ಮಗ ಅಲ್ಲ. ಪೊಲೀಸರು ಕರಿತೀನಿ ಈಗ, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಸುಳ್ಳು ಹೇಳಿದರೆ. ತಪ್ಪಾಯ್ತು ಸರ್. ಹಾಂ, ಕ್ಷಮಿಸ್ಬಿಡಿ ಸರ್, ಇನ್ನೊಂದ್ಸರಿ ಮಾಡಲ್ಲ. ತಪ್ಪಾಯಿತು. ಮತ್ತೆ ಬೇರೆಯವ್ರ ಹೆಸರು ಓಟ್ ಹಾಕ್ತೀರಾ? ಪೊಲೀಸ್ ಮನೆಯಲ್ಲಿ ಮಾರನ್ ಇವರು ನರೇಂದ್ರ ಬಾಬು ಮಗ ಕೃಷ್ಣ ಅಂತೇಳಿ ವೋಟ್ ಮಾಡಕ್ಕೆ ಬಂದರು. ಪೋಲಿಂಗ್ ಏಜೆಂಟ್ ವೀರಭದ್ರೆಯವರು ಇವ್ರ ಐಡೆಂಟಿಟಿನ ಆಕ್ಷೇಪಣೆ ಮಾಡಿದ್ದಾರೆ. ತಪ್ಪಾಯ್ತು ಸರ್. ಇವರು ಸುಳ್ಳು ಹೇಳಿ ಬೇರೆಯವರ ಹೆಸರಿನಲ್ಲಿ ಮತ ಚಲಾಯಿಸಲಿಕ್ಕೆ ಬಂದರು. ಬಿಟ್ಬಿಡಿ ಸರ್. ತಪ್ಪಾಯ್ತು ಸರ್, ಬಿಟ್ಬಿಡಿ ಸರ್. ಇವರು ತಗೊಳ್ಳಿ, ಇವರು ತಮ್ಮ ಕಸ್ಟಡಿ ತಗೊಳ್ಳಿ, ಕೇಸ್ ಮಾಡಿ. ಸರ್ ಬಿಟ್ಬಿಡಿ ಸರ್, ಕ್ಷಮಿಸ್ಬಿಡಿ ಸರ್. ಫಸ್ಟೇ ಎಲ್ಲ ಯೋಚನೆ ಮಾಡಬೇಕಲ್ಲಪ್ಪ, ಈ ಥರ ಎಲ್ಲ ಮಾಡಬಾರ್ದಲ್ವಾ? ಅಕ್ರಮ ಅಲ್ಲ ಅದು. ಇನ್ನೊಂದ್ಸತಿ ಮಾಡಲ್ಲ, ಬಿಟ್ಬಿಡಿ ಸರ್. ಅವ್ರು ಕರ್ಕೊಂಡು ಹೋಗ್ತಾರೆ. ಬಿಟ್ಬಿಡಿ ತಗೊಂಡೋಗಿ ಸರ್. ಕರ್ಕೊಂಡು ಹೋಗಿ. ಸರ್ ಬಿಟ್ಬಿಡಿ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ಕ್ರಮ ಸಂಖ್ಯೆ 182 ಮಂಜುನಾಥ್. ತಂದೆ ಹೆಸರೇನಪ್ಪ? ಮಂಜುನಾಥ್ ಮುನಿಯಪ್ಪ. ಓಟ್ ಆಗಿದೆ ನಿಮ್ಮಲ್ಲಿ? ಆಗಿದೆ ಅಪ್ಪ, ನಿಮ್ದು ಓಟ್ ಆಗಿದೆಯಪ್ಪ? ನೋಡಿ ಸರ್ ಕೈಯಲ್ಲಿ ಹೆಂಗೆ ಓಟ್ ಆಗಲಿಲ್ಲ, ಹೆಂಗೆ ಸರ್ ಇದಾಗ್ಬಿಡ್ತಾರೆ ಹೋಗ್ಲಿ. ಅಪ್ಪ ಈಗ ಆಲ್ರೆಡಿ ನಿಮಗೆ ಇದಕ್ಕೆ ಮೊದಲು ಬೇರೆಯವರು ಬಂದು ನಿಮ್ಮ ಓಟನ್ನು ಹಾಕಿದ್ದಾರೆ. ಓಟ್ ಹಾಕ್ತಿದ್ದು ಮತ್ತೆ ಹೆಂಗೆ ಓಟ್ ಹಾಕ್ಬಿಡ್ತಾರೆ ಹೋಗ್ಲಿ. ನೋಡಿ ನಿಮ್ದು ಓಟ್ ಆಗಿದೆ. ಅಲ್ಲಿ ಪಿ ಆರ್ ಒ ಸರ್ ಹತ್ರ ಹೋಗಿ ವಿಚಾರಿಸಿ. ಕಾರ್ಡ್ ಇದೆ ಉಲ್ಲಿ ನೋಡಿ ಸರ್ ಕೈ ಸರ್. ಹಾಂ ಇರಲಿ, ಸಮಾಧಾನ ಮಾಡ್ಕೊಂಡು ಅಲ್ಲಿ ಹೋಗಿ. ಸರ್ ನೋಡಿ ಸರ್, ಓಟ ಇಲ್ಲ ಅಂತ ಹೇಳಿದ್ರೆ ಓಟ್ ಹಾಕ್ಬಿಡಿದಾರೆ ಅಂತ. ಓಟ ಇಲ್ಲ ಅಂತ ಹೇಳಿಲ್ಲ, ಓಟ್ ಹಾಕಿದಾರಪ್ಪ ಆಲ್ರೆಡಿ. ಓಟ್ ಹಾಕ್ಬಿಡಿದಾರೆ ಅಂತ ಹೇಳ್ತಾರೆ ಸರ್. ನಾನು ಓಟ್ ಹಾಕಲಿಲ್ಲ ಸರ್. ಓಟ್ ಹಾಕ್ಬಿಟ್ಟಿದಾರಲ್ಲ, ಈಗ ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಹಾಕ್ಸ್ಕೊಂಡಿಲ್ಲ, ಏನಿಲ್ಲ ಈಗ ಅವಕಾಶ ಇಲ್ಲ. ಇಲ್ಲ ಸರ್, ನಾನು ಇದರಲ್ಲಿ ಹಾಕ್ಲೇಬೇಕು ಸರ್ ಓಟ್. ಈಗ ಯಾವುದ್ರಲ್ಲ ಅವಕಾಶ ಮಾಡ್ಕೋ, ಕಂಪ್ಯೂಟ್ರಲ್ಲಿ ಅವಕಾಶ ಮಾಡಿಕೊಟ್ರೆ ಹಾಕ್ತೀನಿ ಸರ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನಲ್ಲಿ ಓಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ ನಿಮಗೆ. ಮಾಡ್ಕೊಡ್ಲೇಬೇಕು ಸರ್. ಸರ್ ಇಲ್ಲ, ಟೆಂಡರ್ಡ್ ಓಟಲ್ಲಿ ಹಾಕಕ್ಕೆ ಅವಕಾಶ ಇದೆ. ಒಂದು ಕೆಲಸ ಇಲ್ಲ ಇಲ್ಲ ಇದರಲ್ಲೇ ಇರೋದು. ಓಟ್ ಹಾಕಲಿಲ್ಲ ಅಂದಮೇಲೆ ಮತ್ತೆ ಯಾಕೆ ಸರ್ ಅದು ಆಗುತ್ತೆ? ಅದು ನೋಡಿ, ಇದು ಹಾಕದಿದ್ರೆ ಹಾಕ್ಬೋದು, ಹಾಕ್ತಿರಲ್ವಾ? ಅಲ್ಲ ಸರ್, ಈಗ ನಾನು ಈಗ ಆಗ್ಬಿಟ್ರೆ ಏನು ಮಾಡೋದು ಸರ್? ಸರಿ ಕೊಡಿ ಸರ್. ಕ್ರಮ ಸಂಖ್ಯೆ 564 ಮನೋಹರ್. ತಂದೆ ಹೆಸರು? ಮುನಿಸ್ವಾಮಿ. ಮುನಿಸ್ವಾಮಿ. ಬನ್ನಿ ಸ್ವಾಮಿ, ಮುಂದೆ ಬನ್ನಿ.
ಇದೆಲ್ಲ ಏನು ಸರ್ ಇದೆಲ್ಲ ಇವರೆಲ್ಲ ಯಾರು ಸರ್ ಇದು? ಪೋಲಿಂಗ್ ಏಜೆಂಟ್. ನಾವೆಲ್ಲ ಇಲ್ಲಿ ಓಟ್ ಹಾಕಕ್ಕೆ ಬಂದಿದ್ದೀವಿ. ಇವರೆಲ್ಲ ಏನು ಮಾಡಿದ್ದಾರೆ ಸರ್? ದೇಶಕ್ಕಾಗಿ ಏನು ಮಾಡಿದ್ದಾರೆ ಇವರು? ಮುಂದೆ ಹೋಗಿ, ಮಾಡ್ತೀನಿ ಏನು ಮಾಡ್ತೀನಿ ಅಂತ ಮುಂದೆ ಹೋಗಿ, ಮುಂದೆ ಹೋಗಿ, ಮುಂದೆ ಹೋಗಿ. ಓಟ್ ಎಷ್ಟು ಓಟ್ ನನಗೆ 66 ವಯಸ್ಸು ಆಯಿತು. ಸುಮಾರು 50 ಓಟ್ ಆಗಿದೆ. ಸುಮ್ಮನೆ ಯಾಕೆ ಸರ್ ಓಟ್ ಎಲ್ಲ ತಗೊಂಡು ಓಟ್ ಹಾಕ್ತೀನಿ ನಾನು ಮಾಡಲ್ಲ ಸರ್. ನಾನು ಮಾಡಲ್ಲ. ಓಟ್ ಯಾಕೆ ಓಟ್ ಹಾಕಲ್ಲ ನೀವು? ಮಾಡಲ್ಲ ಸರ್. ಸೈನ್ ಹಾಕೋದು ನೀವು ಓಟ್ ಹಾಕ್ಬಿಟ್ರೆ ನಾವು ಫೋರ್ಸ್ ಮಾಡೋದಿಲ್ಲ. ನೀವು ಹಾಕು ಚಲಾಯಿಸಿ, ಇಲ್ಲ ಅಂತಂದ್ರೆ ಅಲ್ಲಿ ದಯಮಾಡಿ ರಿಜಿಸ್ಟ್ರಲ್ಲಿ ಮೇಡಮ್, ಮನೋಹರ್ ಅವರು ನಿಯಮ 40 ಪ್ರಕಾರ ಮತ ಚಲಾಯಿಸಲು ನಿರಾಕರಿಸಿರುತ್ತಾರೆ ಅಂತೇಳಿ ಸಹಿ ಮಾಡಿಸ್ಕೊಬಿಡಿ. ನಂಬರ್ 1003 ನಾರಾಯಣಪ್ಪ, ತಂದೆ ಹೆಸರು ಅಣ್ಣಯ್ಯಪ್ಪ. ಅಣ್ಣಯ್ಯಪ್ಪ. ಎಷ್ಟು ಸ್ವಾಮಿ ವಯಸ್ಸು? ನನಗೆ 60. 60 ವರ್ಷ. ಕೊಡಿ, ಐ ಡಿ ಕಾರ್ಡ್ ಕೊಡಿ. ಬನ್ನಿ, ಈ ಕಡೆ ಬನ್ನಿ. ಎಡಗೈ ತೋರ್ಬೇಡಿ, ತೋರಿಸಿ. ಸೈನ್ ಮಾಡ್ತೀರಾ? ಪೇಟೆ ಸರ್. ಹಾಂ. ಚೀಟಿ ಕೊಡಿ. ಹಿಂಗೆ ಹಾಕ್ಸ್ಕೊಂಡಿದ್ರಿ ಬೆರಳಿ. ಹಾಗಾಯ್ತಾ ಸರ್? ಯಜಮಾನ್ರೆ ಹೋಗಿ ಅಲ್ಲೋ ವೋಟ್ ಮಾಡೋಗಿ, ಅಲ್ಲೋಗಿ ವೋಟ್ ಮಾಡಿ. ಚೀಟಿ ಕೊಡಿ ಮೇಡಮ್ ಸರ್. ಚೀಟಿ ಏನು ಓಟ್ ಹಾಕಕ್ಕ, ಓಟ್ ಹಾಕಕ್ಕ. ಅದರಲ್ಲೇ ಓಟ್ ಮಾಡಬೇಕು. ಓಟ್ ಮಾಡೋಣ ಇದ್ರಾಗ ಏನು ಮಾಡಬೇಕು ಸರ್? ಚೀಟಿ ಕೊಡ್ಬೇಕು ಸರ್. ಬರಲ್ಲ ನಿಮಗೆ? ಬರಲ್ಲ ನಿಮಗೆ ಓಟ್ ಮಾಡಕ್ಕೆ ಅದ್ರಲ್ಲಿ ಗೊತ್ತಿಲ್ವಾ? ಇಲ್ಲ ಸರ್. ಹೋಗಿ ಅಲ್ಲಿ ಬನ್ನಿ ಇಲ್ಲಿ. ಈಗ ವೋಟಿಂಗ್ ಎಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್, ಅದಕ್ಕೆ ಮೆಷಿನಲ್ಲಿ ಫಸ್ಟ್ ಥರ ಪೇಪರ್ ಕೊಟ್ಟು ಮತಪತ್ರ ಕೊಟ್ಟು ವೋಟ್ ಹಾಕಿಸ್ಕೊತಿದ್ವಲ್ಲ, ಆ ವ್ಯವಸ್ಥೆ ಇಲ್ಲ ಈಗ. ನೋಡಿ ಈ ಥರ ಅಲ್ಲಿ ಇದಕ್ಕೆ ವೋಟಿಂಗ್ ಮಿಷಿನ್ ಅಂತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಯಾರ್ಯಾರು ಎಲೆಕ್ಷನ್ ನಿಂತಿದ್ದಾರಲ್ಲ ಅವ್ರ ಅಭ್ಯರ್ಥಿಗಳ ಹೆಸರು, ಅದ್ರ ಪಕ್ಕ ಏನಿದೆ ಚಿಹ್ನೆ ಇದೆ ಯಾರ್ದಂತ ಹೇಳಿ. ನೀವೇನು ಮಾಡ್ಬೇಕಂತಂದ್ರೆ, ನಿಮ್ಗೆ ಓದಕ್ಕೆ ಬರಲ್ಲ ಅಂತ ಹೇಳಿದ್ರಿ ಅಲ್ವಾ, ನೀವು ಅವ್ರ ಹೆಸರು ಗೊತ್ತಾಗಿಲ್ಲ ಅಂತಂದ್ರೆ ಅವ್ರ ಚಿಹ್ನೆ ಇದೆ, ಚಿಹ್ನೆ ಪಕ್ಕ ಒಂದು ನೀಲಿ ಕಲರ್ದು ಬಟನ್ ಇದೆ, ಒಂದು ನೀಲಿ ಬಣ್ಣದ ಬಟನ್ನು ಒತ್ತಾಗ ಕೆಂಪುದು ಒಂದು ಲೈಟ್ ಬರುತ್ತೆ, ಕುಯ್ ಅಂತ ಒಂದು ಸೌಂಡ್ ಬರುತ್ತೆ, ಅವಾಗ ವೋಟ್ ಆಗಿದೆ ಅಂತ. ವೋಟ್ ಆಗೈತೆ. ಆಯ್ತು, ವೋಟ್ ಆಯ್ತು. ಆಯ್ತು ಸರ್. ಬೇಕು ಕೊಡಿ ಮೇಡಮ್, ನಮ್ಮ ದೇವರು ವೆಂಕಟೇಶ್ವರ ಓಟ್ ಹಾಕಬೇಕು. ಇವರೇ ಬನ್ನಿ ಇಲ್ಲಿ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಸರ್. ನೋಡಿ, ಇದು ರಹಸ್ಯ ಮತದಾನ. ಯಾರಿಗೆ ವೋಟ್ ಹಾಕ್ತೀವಿ ಅಂತ ನೀವು ಬಹಿರಂಗವಾಗಿ ಯಾರಿಗೂ ಹೇಳಬಾರ್ದು. ವೆಂಕಟೇಶ್ವರನವರು ಈ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಇದ್ದಾರೆ. ನಮ್ಮ ನಾಯಕರು ಅವರೇ ಸರ್. ನೀವು ಯಾರಿಗಾದ್ರೂ ವೋಟ್ ಹಾಕಿ ಅಪ್ಪ, ನಿಮ್ಮ ಹಕ್ಕು, ಅದು ರಹಸ್ಯ ಮತದಾನ. ನೀವು ಹಂಗ್ಯಾಕೆ ಬಹಿರಂಗವಾಗಿ ಎಲ್ಲರ ಎದುರುಗಡೆ ಹೇಳ್ತೀರಿ? ನಮ್ಮ ನಾಯಕರು ಸರ್, ನಮ್ಮ ದೇವರು. ನೋಡಿ ಅಮ್ಮ, ಇವ್ರದ್ದು ಬರ್ಸ್ಕೊಳ್ಳಿ. ನಾವು ನಿಮ್ಗೆ ಮತ ಹಾಕಿ ವೋಟ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಬಿಡಿ ಸರ್. ಅಲ್ಲಿ ಸೈನ್ ಮಾಡಿ ಹೋಗಿ. ಇಲ್ಲ, ನಾವು ಮಾಡಲ್ಲ. ಇಲ್ಲ, ಸೈನ್ ಮಾಡಿ ಹೋಗಿ. ನಾವು ವೋಟ್ ಹಾಕ್ಲಿಕ್ಕೆ ಮಾಡಲ್ಲ. ನಾವು ನಿಮಗೆ ವೋಟ್ ಹಾಕಕ್ಕೆ ಅವಕಾಶ ಕೊಡಲ್ಲ. ಹಂಗಿದ್ರೆ ಹೊರಡಿತಾವೆ, ದಯಮಾಡಿ ಹೋಗ್ಬೋದು. ಹೋಗಿ ಸೈನ್ ಹಾಕ್ಬಿಟ್ಟು ಹೋಗಿ. ಮೇಡಮ್, ಮತ ಚಲಾಯಿಸಲು ಅವಕಾಶ ನೀಡಿಲ್ಲ, ಮತದಾನದ ವಿಧಾನವನ್ನು ಉಲ್ಲಂಘಿಸಲಾಗಿದೆ ಎಂದು ಶರ ಬರ್ಕೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಳಿ.
ಕ್ರಮ ಸಂಖ್ಯೆ 65 ಇಬ್ರಾಹಿಂ, ತಂದೆ ಹೆಸರೇನು ಸ್ವಾಮಿ? ಮೊಹಮ್ಮದ್ ಅಲಿ. ಮುಂದೆ ಬನ್ನಿ. ವೋಟರ್ ಐ ಡಿ ಇಲ್ವಾ ಇಲ್ಲ, ಕಳೆದೋಗಿದ್ದೆ ಮೇಡಮ್. ಸರ್ ಡಿ ಎಲ್ ಇದೆ ಅಂತಾರಲ್ಲ ಸರ್. ಎಪಿಕ್ ಇಲ್ಲ ಅಂದರೂ ಚುನಾವಣಾ ಆಯೋಗ ನಿಗದಿಪಡಿಸ್ತಕ್ಕಂಥ ಇತರೆ ದಾಖಲೆಗಳಲ್ಲಿ ಡಿ ಎಲ್ ಕೂಡ ಒಂದು. ಅವ್ರು ಡಿ ಎಲ್ ನಂಬರ್ ಬರ್ಕೊಂಡು ಶರಾ ಕಾಲಮ್ನಲ್ಲಿ ನೀವು ಅವರಿಗೆ ಮತ ಚಲಾಯಿಸಲಿಕ್ಕೆ ಅವಕಾಶ ನೀಡ್ಬೋದು. ಕೊಡಿ. ನಂಬರ್ 100 ಚೆಲುವಪ್ಪ, ತಂದೆ ರಾಮಣ್ಣ ಅಂತ ಇದೆ, ಮತ್ತೆ ಚೆಲುವಯ್ಯ ಅಂತ ಐ ಡಿ ಕಾರ್ಡಲ್ಲಿ ಇದೆ ಸರ್. ಸರ್ ಹೆಸರು ಬೇರೆ ಚೇಂಜ್ ಇದೆ, ಇವ್ನಿಗೆ 18 ವರ್ಷ ಆದಂಗಿಲ್ಲ ಸರ್ ಇವ್ನಿಗೆ. ಬನ್ನಿ ಇಲ್ಲಿ ಐ ಡಿ ಕಾರ್ಡ್ ಕೊಡಿ. ಐ ಡಿ ಕಾರ್ಡ್ ಮತದಾರ ಪಟ್ಟಿಲಿ ಇವ್ರ ಹೆಸರು ಏನಂತ ಇದೆ? ಸರ್ ಚೆಲುವಪ್ಪ, ತಂದೆ ರಾಮಣ್ಣ ಇದೆ ಸರ್. ಓಕೆ. ಇಲ್ಲಿ ಚೆಲುವಯ್ಯ ಅಂತ ಇದೆ. ಸಣ್ಣ ಪುಟ್ಟ ಲಿಪಿಕ ದೋಷಗಳಿದ್ರೆ ಅದನ್ನೇನು ಪರಿಗಣಿಸುವಂತಿಲ್ಲ, ಯಾಕೆಂತಂದರೆ ಕಾಲೇಜ್ ಐ ಡಿ ಪ್ರೂಫ್ ಇರೋದ್ರಿಂದ ಇದನ್ನು ಪರಿಗಣಿಸ್ಬೋದು. ಎಷ್ಟಪ್ಪ ವಯಸ್ಸು? 19 ವರ್ಷ. ನೋಡಪ್ಪ, ಅವರು ನಿಮ್ಮದು 18 ವರ್ಷ ಆಗಿಲ್ಲ ಅಂತಾರೆ. ಆ ವಯಸ್ಸಿನ ಬಗ್ಗೆ ದೃಢೀಕರಣ ಸಹಿ ಮಾಡಿಕೊಡ್ಬೇಕು, ಆಯಿತಾ? ಇಲ್ಲ ಸರ್, ನಾನು ಫಸ್ಟ್ ಇಯರ್ ಬಿ ಹೋಗ್ತಾ ಇದ್ದೀನಿ, 19 ಇಯರ್. ಆಯ್ತಪ್ಪ, ನನಗೆ 18 ವರ್ಷ ತುಂಬಿದೆ ಅಂತ ಹೇಳಿ ಒಂದು ದೃಢೀಕರಣ ಸಹಿ ಮಾಡಿಕೊಡ್ಬೇಕು, ಘೋಷಣೆ ಮಾಡಿ. 19 ವರ್ಷ ಆಗಿದೆ, ನಾವು ಕೊಡಲ್ಲ. ಆಯ್ತಪ್ಪ, ಇಲ್ಲಿ ಇವನಿಗೆ 19 ವರ್ಷ ವಯಸ್ಸಾಗಿದೆ, ಮತ್ತು ಒಂದು ಹೆಸರು ಮತದಾರ ಪಟ್ಟಿಲಿ ಇರೋದ್ರಿಂದ ನಾವು ಮತ ಚಲಾಯಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಸರ ನಮಸ್ಕಾರ ರೀ. ಸರ್ ವೋಟಿಂಗ್ ಎಷ್ಟಾಗಿದೆ, ಏನು ಎಷ್ಟಿತ್ತು ಇಲ್ಲಿ ಏನು? ನೀವು? ನಾನು ಕ್ಯಾಂಡಿಡೇಟ್ ಸರ್. ನಿಮ್ಗೆ ರಿಟರ್ನಿಂಗ್ ಆಫೀಸರ್ ಐ ಡಿ ಕಾರ್ಡ್ ಕೊಟ್ಟಿದ್ದಾರಲ್ಲ? ನಾನು ಕ್ಯಾಂಡಿಡೇಟ್ ಗೊತ್ತಿಲ್ವಾ ಸರ್? ನಾನು ನಿಂತ ವ್ಯಕ್ತಿ ಗೊತ್ತಿಲ್ಲ. ರಿಟರ್ನಿಂಗ್ ಆಫೀಸರ್ ಐ ಡಿ ಕಾರ್ಡ್ ಇದೆ, ಕೊಟ್ಟಿದ್ದಾರೆ. ಹಾಕ್ಬೇಕಾ ಸರ್? ಎಲ್ಲಿದೆ? ಇದೆ ಸರ್, ಇದೆ. ಹಾಕೊಳ್ಳಿ. ಹಾಕೊಳ್ಳಬೇಕಾ ಸರ್? ಖಂಡಿತ ಹಾಕೊಳ್ಳೇಬೇಕು. ಸರಿ ಸರ್, ಕಂಪಲ್ಸರಿ ಅದು. ಥ್ಯಾಂಕ್ ಯು ಸರ್. ಮೂರ್ತಿ ಅವರೇ, ಎಷ್ಟು ವೋಟಿಂಗ್ ಆಗಿದೆ? ಸರ್ ಒಟ್ಟು ಮತಗಳು 1120. ಇಲ್ಲಿಯವರೆಗೂ ನಡೆದಿರ್ತಕ್ಕಂಥ ಮತಗಳು 430. ಪುರುಷರು 228, ಮಹಿಳೆಯರು 202. ಒಟ್ಟು 38.3% ಮತದಾನವಾಗಿದೆ ಸರ್. ದೇವರಾಜ್ ಅವರೇ ಸರಿ ಇದೆ ನೋಡಿ, ಟೋಟಲ್ ಒತ್ತಿ ಕಂಟ್ರೋಲ್ ಯೂನಿಟ್ನಲ್ಲಿ. ಒಟ್ಟು ಮತದಾನ 430 ಆಗಿದೆ ಸರ್. 430 ವೋಟಿಂಗ್ ಆಗಿದೆ. ಏನು ತೊಂದರೆ ಇಲ್ಲಲ್ವ ಸರ್? ಏನಿಲ್ಲ. ಊಟದ ವ್ಯವಸ್ಥೆ ಎಲ್ಲ ಆಗಿದೆನಾ? ಆಗಿದೆ. ಭಾಳ ಸಂತೋಷ. ಬರ್ತೀವಿ. ಓಕೆ. ಹಲೋ, ನಮಸ್ಕಾರ ಸರ್. ನಾವು ಪ್ರೆಸ್ ಅವರು ಫೋಟೋ ಹಿಡಿಯೋಕೆ ಬಂದ್ವಿ ಸರ್. ಐ ಡಿ ಪ್ರೂಫ್ ಎಲ್ಲಿದೆ? ನಮ್ಮ ಪರ್ಸನಲ್ ಐಡಿ ನೋಡಿ ಸರ್. ನಾಗಭೂಷಣ್ ಅವರೇ ಇದಾಗೋದಿಲ್ಲ, ಯಾಕಂತಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರು ಒಂದು ಐ ಡಿ ಪ್ರೂಫ್ ಕೊಡ್ತಾರೆ, ಅನುಮತಿ ಪತ್ರ, ಪಾಸ್ ಟೈಪು. ಅದಿದ್ರೆ ಮಾತ್ರ ಆಗುತ್ತೆ, ಇದಾಗೋದಿಲ್ಲ. ಲೋಕಲ್ ಇರ್ತಾನೆ ಸರ್, ಪ್ರೆಸ್ ಅವರು ಎಲ್ಲ ಹಿಡಿಬೋದಲ್ಲ ಸರ್ ಫೋಟೋಗಳು? ಲೋಕಲ್ ಆಗಲಿ ಔಟ್ಸೈಡರ್ ಲೋಕಲ್ ಆಗಲಿ ಅದೆಲ್ಲ ಪ್ರಶ್ನೆ ಇಲ್ಲ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕೊಟ್ಟಿದ್ರೆ ಮಾತ್ರ ಮತಗಟ್ಟೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ನಿಮಗೆ ಅನುಮತಿ ಪತ್ರ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಬಂದಿರೋದು ತಪ್ಪು, ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ. ಪ್ರೆಸ್ ಅವ್ರಿಗೆ ಇಲ್ದರೆ ಏನು ಸರ್? ಪ್ರೆಸ್ಸರು ಹೊರಗಡೆ ತೆಗಿಬೋದು, ಮತಗಟ್ಟೆ ತೆಗಿಲಿಕ್ಕೆ ಅವಕಾಶ ಇಲ್ಲ. ನಾವು ದಯಮಾಡಿ ಹೊರಗಡೆ ಸರ್. ಆಯಿತು ಬಿಡಿ ಸರ್. ಪೊಲೀಸರು ದಯಮಾಡಿ ಯಾರಿಗೆ ಅನುಮತಿ ಇಲ್ಲ ಅವ್ರನ್ನ ಅಂಥವ್ರನ್ನ ಒಳಗಡೆ ಬಿಡಬಾರ್ದು. ಆಗಲಿ ಸರ್. ಬನ್ನಿ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಂಪಂಗಿರಾಮಯ್ಯ ಸರ್. ಸಂಪಂಗಿರಾಮಯ್ಯ. ಇವ್ರ ಹೆಸರು? ಲಕ್ಷ್ಮಮ್ಮ ಸರ್. ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಮುನಿಯಪ್ಪ. ನೋಡಿ ಸಂಪಂಗಿರಾಮಯ್ಯ ಅವರೇ, ಈ ಥರ ದುರ್ಬಲ ಮತದಾರ ಸಂಘಟನೆಗಳ ಜೊತೆ ನೀವು ಯಾರ ಜೊತೆ ಬಂದಿದ್ರಾ? ಸರ್ ಇಲ್ಲ ಸರ್, ಈಗ ಫಸ್ಟ್ ಟೈಮ್ ಬರ್ತಿದ್ದೀರಾ? ಹೌದು ಸರ್. ಒಂದು ನೋಡಿ,
ಈ ಒಂದು ಘೋಷಣೆಗೆ ಸಹಿ ಮಾಡಬೇಕು. ಇದನ್ನು ಫಿಲಪ್ ಮಾಡಿ ಸಹಿ ಮಾಡಿ. ಸರಿ ಸರ್. ಘೋಷಣೆಯನ್ನು ಓದಿ. ಓದ್ತೀನಿ ಸರ್. ಈ ದಿನ ಬೇರೆ ಯಾವುದೇ ಮತದಾನ ಕೇಂದ್ರದಲ್ಲಿ ಬೇರೆ ಯಾವೊಬ್ಬ ಮತದಾನ ಸಂಘಟಕನಾಗಿಯೂ ಕೆಲಸ ನಿರ್ವಹಿಸಿಲ್ಲ ಮತ್ತು ಲಕ್ಷ್ಮಮ್ಮ ವೈಫ್ ಆಫ್ ಮುನಿಯಪ್ಪ ಅವರ ಪರವಾಗಿ ನಾನು ದಾಖಲು ಮಾಡಿದ ಮತದಾನವನ್ನು ರಹಸ್ಯವಾಗಿಡುತ್ತೇನೆ. ಆಯಿತು, ಅಲ್ಲಿ ಹೋಗಿ ನಿಧಾನ ಕರ್ಕೊಂಡೋಗಿ. ಸರ್ ಸರಿ ಸರ್. ಕ್ರಮ ಸಂಖ್ಯೆ 540 ಲಕ್ಷ್ಮಮ್ಮ ಬಿನ್ ಮುನಿಯಪ್ಪ. ಹಾಗೆ ಸಾಕು. ಚೀಟಿ ಕೊಡಿ. ತಗೊಳ್ಳಿ ಸರ್. ಸರ್ ನೋಡಿ ಸರ್. ಹೋಗಿ ವೋಟ್ ಮಾಡೋದು. ಎಷ್ಟು ವೋಟ್ ಆಗಿದೆ ಇಲ್ಲಿವರೆಗೂ? ಸರ್ 3 ಗಂಟೆವರೆಗೆ ಈ ಪೋಲಿಂಗ್ ಸ್ಟೇಷನ್ ಇರೋದು ಒಟ್ಟು ಮತಗಳು 1120 ಸರ್. ಅದರಲ್ಲಿ 706 ಮತ ಆಗಿದೆ ಸರ್. 706 ಮತ ವೋಟಿಂಗ್ ಆಗಿದೆ. ಗಂಡೆಷ್ಟು? 356 ಸರ್. 356. ಹೆಣ್ಣು 350 ಸರ್. 350 ಒಟ್ಟು 706. ಶೇಕಡಾವಾರು 63.3% ವೋಟಿಂಗ್ ಆಗಿದೆ ಸರ್. 63.3% ವೋಟಿಂಗ್. 30. ಎಸ್ ಸರ್. ಪರ್ಸೆಂಟೇಜ್ ನೋಡಿದ್ದೀರಾ ಕರೆಕ್ಟಾಗಿ? ಸರ್ ಇದೆ ಸರ್, ಇದೆ ಸರ್. ಸರ್ ವಿಸ್ಟರ್ ಶೀಟ್ ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಏನಾದ್ರು ಸಮಸ್ಯೆ ಇದೆಯಾ? ಏನಿಲ್ಲ ಸರ್. ಬರ್ತೀನಿ ಸರ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಾಗಭೂಷಣ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಂಪಂಗಿರಮಯ್ಯ ಸರ್. ನೀವು ಆಲ್ರೆಡಿ ಒಬ್ಬ ಅಜ್ಜಿ ಜೊತೆ ಬಂದು ಸಂಗಡಿಗರಾಗಿ ವೋಟ್ ಮಾಡಿ ಹೋಗಿದ್ದೀರಲ್ವಾ? ಹೌದು ಸರ್. ನೋಡಿ ಸಂಪಂಗಿರಾಮಯ್ಯ ಅವರೇ, ಒಬ್ಬರ ಜೊತೆ ಅಂಧರ ಜೊತೆ ಅಥವಾ ವೃದ್ಧರ ಜೊತೆ ಒಬ್ಬರ ಜೊತೆ ಮಾತ್ರ ಸಂಗಡಿಗರಾಗಿ ಬರ್ಬೋದು. ನೀವು ಇವ್ರು ನಾಗಭೂಷಣ್ ಅವ್ರ ಜೊತೆ ಸಂಗಡಿಗರಾಗಿ ಬಂದು ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ನಾಗಭೂಷಣ್ ಅವರೇ, ಅವ್ರು ನಿಮ್ಮ ಜೊತೆ ಅಸಿಸ್ಟೆಂಟ್ ಆಗಿ ವೋಟ್ ಹಾಕ್ಸ್ಲಿಕ್ಕೆ ಆಗೋದಿಲ್ಲಲ್ಲ? ನಾನು ಹಾಕ್ತೀನಿ ಸರ್. ಹೇಗಾಗ್ತೀರಿ? ರೇಡಿಯೋಲೆಲ್ಲ ಹೇಳ್ತಾ ಇದಾರಲ್ಲ ಬ್ರೈಲ್ ಲಿಪಿ ಇದೆ ಅಂತ. ಬ್ರೈಲ್ ಲಿಪಿ ನನಗೆ ಗೊತ್ತು. ನೀವೇ ಹಾಕ್ತೀರಾ? ಹಾಕ್ತೀನಿ ಸರ್. ನಾನು PUC ಪಾಸ್ ಆಗಿದ್ದೀನಿ ಸರ್ ಬ್ರೈಲ್ ಎಜುಕೇಷನಲ್ಲಿ. ಆಯಿತು. ಸಂಪಂಗಿರಾಮಯ್ಯ ಅವರೇ, ನೀವು ಹೊರಗೆ ಹೋಗಿ, ಅವರೇ ವೋಟ್ ಮಾಡ್ತಾರೆ, ನಾವು ವೋಟ್ ಹಾಕಿಸ್ತೀವಿ. ನಾಗಭೂಷಣ್ ಈ ಕಡೆ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಒಂದು ನಿಮಿಷ. ಕ್ರಮ ಸಂಖ್ಯೆ 552 ನಾಗಭೂಷಣ. ತಂದೆ ಹೆಸರೇನು ಸ್ವಾಮಿ? ರಾಮಚಂದ್ರಯ್ಯ. ರಾಮಚಂದ್ರಯ್ಯ. ಮೊದಲು ಏನಾದ್ರು ಗಡ್ಡ ಏನಾದರೂ ಬಿಟ್ಟಿದ್ರಾ? ಹ್ಞೂ ಸರ್, ಬಿಡ್ತಾ ಇದ್ದೆ ಮೊದಲು. ಹೌದ್ರಾ? ಸರಿ ಇದೆ ಸರ್. ಅಲ್ಲ ನಡ್ರಿ ಮೇಡಮ್, ಮುಂದೆ ಬನ್ನಿ ಸರ್. ಕೈ ಎಡಗೈ ತೋರ್ಬೆರಳು ತೋರಿಸಿ. ಇಲ್ಲಿ ಸೈನ್ ಅನ್ನೆಲ್ಲ ಹಾಕಲ್ಲ ಮೇಡಮ್? ಹಾಂ ಹಾಕಿ. ಇಲ್ಲಿ ಮಾಡಿ. ಇಲ್ಲ. ಹಾಂ ಅಲ್ಲೇ ಹಾಕಿ. ನಿಮ್ಮ ID ಕಾರ್ಡ್ ಇಟ್ಕೊಳ್ಳಿ, ಪಾಕೆಟಲ್ಲಿ ಇಟ್ಕೊಳ್ಳಿ. ಇಲ್ಲಿದೆ, ಬನ್ನಿ. ಚೀಟಿ ಕೊಡಿ. ಬೆಳೆ ಲಿಂಕ್ ಹಾಕ್ಸ್ಕೊಂಡಿದ್ದೀರಾ ಸರ್? ನೋಡಿ ಸರ್. ಹಾಂ, ಹೋಗಿ ವೋಟ್ ಮಾಡೋದು. ವೋಟ್ ಮಾಡ್ತೀರಾ? ಮಾಡ್ತೀನಿ. ಅಲ್ಲಿ ಬಿಡ್ಬೇಕು ಸರ್. ಎಲ್ಲಿದೆ ಅದು ಬೂತು? ಇವಾಗ ಕರ್ಕೊಂಡಂತಾರೆ, ನಮ್ಮ ಪೇರು ಕರ್ಕೊಂಡಂತಾರೆ. ಹೋಗಿ ಬಲ್ಗಡೆಗೆ ಇಲ್ಲಿ ತಿರುಗಿ. ಹಾಂ, ಗೊತ್ತಾಗತ್ತಾ? ಹ್ಞೂ ಸಿಕ್ಕಿದೆ ಸರ್. ನಮ್ಮ ಸ್ಕ್ರಿಪ್ಟ್ ಸಿಕ್ಕಿದೆ. ಸ್ಲಿಪ್ ಕೊಡಿ ಸ್ವಾಮಿ.
ಕ್ರಮ ಸಂಖ್ಯೆ 624. ಏನಂತೀರಲ್ಲ? ಸರ್ ಹೇಳಿ, ಬಲಗೈ ತೋರ್ಬೆರಳು ಲಿಂಕ್ ಆಗಲ್ಲ. ಚೀಟಿ ಕೊಡಿ. ಲಿಂಕ್ ಹಾಕ್ಸ್ಕೊಂಡಿದ್ದೀರಾ? ಆಯಿತು. ಈಗ ಮತದಾನದ ಸಮಯ ಮುಗಿದಿದೆ. 5 ಗಂಟೆ ಸಮಯದಲ್ಲಿ ಕ್ಯೂನಲ್ಲಿದ್ದಂಥ 10 ಜನರಿಗೆ ಟೋಕನ್ ಕೊಟ್ಟು ಅವ್ರಿಗೂ ಕೂಡ ಮತ ಚಲಾಯಿಸಿದ್ದೀವಿ. 17A ರಿಜಿಸ್ಟರ್ ಪ್ರಕಾರ 811 ಜನ ಮತ ಚಲಾಯಿಸಿದ್ದಾರೆ. ಲಾಸ್ಟ್ ಸೀರಿಯಲ್ ನಂಬರ್ ಆಫ್ ಫಾರಮ್ 17A ರಿಜಿಸ್ಟರ್ ಈಸ್ 811. ನಾನು PRO ಕೂಡ ಸೈನ್ ಮಾಡ್ತೀನಿ. ತಾವು ಪೋಲಿಂಗ್ ಏಜೆಂಟ್ ಅವರು ಕೂಡ ಇದಕ್ಕೆ ಸಹಿ ಮಾಡಿ. ಇಲ್ಲಿ A ಮತದಾರರ ರಿಜಿಸ್ಟರ್ನಲ್ಲಿ ದಾಖಲಾದಂತೆ ಮತದಾರರ ಒಟ್ಟು ಸಂಖ್ಯೆ 811. EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನಲ್ಲಿ ತೋರಿಸ್ತಾ ಇರ್ತಕ್ಕಂಥ ಮತಗಳ ಸಂಖ್ಯೆ 809. 2 ವ್ಯತ್ಯಾಸ ಏನಕ್ಕಪ್ಪ ಅಂತಂದರೆ, ಒಬ್ಬರು ಮತ ಚಲಾಯಿಸಲು ನಿರಾಕರಿಸಿರ್ತಾರೆ, ಮತ್ತೊಬ್ಬರು ರಹಸ್ಯ ಮತದಾನದ ಉಲ್ಲಂಘನೆ ಮಾಡಿರ್ತಾರೆ. ಅದರಿಂದ ಮತಯಂತ್ರದಲ್ಲಿ 809 ಮತಗಳಿದ್ದಾವೆ. 17C ಭಾಗ 1ರ ದಾಖಲಾದ ಮತಗಳ ಲೆಕ್ಕವನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು, ಪಾರ್ಟ್ ನಂಬರ್ ಎಲ್ಲ ಬರೆದು ಜೊತೆಗೆ ಕಂಟ್ರೋಲ್ ಯೂನಿಟು ಬ್ಯಾಲೆಟ್ ಯೂನಿಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ದಯಮಾಡಿ ಈ ಒಂದು ಘೋಷಣೆಗೆ ಸಹಿ ಮಾಡಿಕೊಡಬೇಕು. ಸೊ ಈ ದಿನದ ಚುನಾವಣೆಯಲ್ಲಿ ನಾವು 1 ಕಂಟ್ರೋಲ್ ಯೂನಿಟ್ ಮತ್ತು 1 ಬ್ಯಾಲೆಟ್ ಯೂನಿಟನ್ನು ಯೂಸ್ ಮಾಡಿದ್ದೇವೆ. ಮತದಾನದ ಮುಕ್ತಾಯ ಆದ ಬಗ್ಗೆ ತಾವೆಲ್ಲ ಘೋಷಣೆಗೆ ಸಹಿ ಮಾಡಿದ್ದೀರಿ. ಈಗ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟನ್ನು ಕ್ಲೋಸ್ ಮಾಡಿ ಆ ಸಾಗಿಸುವ ಪೆಟ್ಟಿಗೆಗೆ ಹಾಕಿದ ನಂತರ ಅದನ್ನು ಸೀಲ್ ಮಾಡಿ ಆ ಘೋಷಣೆಗೆ ತಾವೆಲ್ಲ ಸಹಿ ಮಾಡಿಕೊಡ್ಬೇಕು. ಕ್ಲೋಸ್ ಮಾಡೋಣ. ಸಹಿ ಮಾಡಿದ್ದೀರಿ? ಸಹಿ ಮಾಡಿದ್ದೀರಿ. ಈಗ ಮತಯಂತ್ರವನ್ನು ಮೋಹರು ಮಾಡಿದ್ದು ತರುವಾಯ ಘೋಷಣೆ ಅಂದರೆ ಮತಯಂತ್ರದ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳನ್ನು ಸಾಗಿಸುವ ಪೆಟ್ಟಿಗಳ ಮೇಲೆ ನನ್ನ ಮೊಹರುಗಳನ್ನು ಹಾಕಿದ್ದೇನೆ. ಮತದಾನ ಮುಕ್ತಾಯವರೆಗೂ ಮತಗಟ್ಟೆಯಲ್ಲಿ ಹಾಜರಿದ್ದ ಪೋಲಿಂಗ್ ಏಜೆಂಟರಿಗೆ ಸಹಿ ಹಾಕಲು ಅವಕಾಶ ನೀಡಿದ್ದೀನಿ ಅಂತ ಹೇಳಿದ್ದೀನಿ. ತಾವೆಲ್ಲರೂ ಸಹಿ ಮಾಡಿದ್ದೀರಿ. ನೋಡಿ, ಪ್ರಿಸೈಡಿಂಗ್ ಆಫೀಸರ್ಸ್ ದಿನಚರಿನೆಲ್ಲ ಫಿಲ್ ಮಾಡಿದ್ದೀನಿ. ಮೂರ್ತಿಯವರೇ, ಮತದಾನದ ಅಂಕಿಅಂಶ ಇದು ಕೂಡ ಪ್ರತ್ಯೇಕವಾಗಿ RO ಆಫೀಸ್ ಡಿಮಸ್ಟ್ರಿಂಗ್ ಸೆಂಟ್ರಲ್ಲಿ ಕೊಡಬೇಕು.
ಮೂರ್ತಿಯವರ ಪೇಪರ್ ಸೀಲ್ ಅಕೌಂಟ್ ಫಿಲ್ ಮಾಡಿದ್ದೀನಿ. ಮೂರ್ತಿ ಅನುಬಂಧ 15 ಫಿಲ್ ಮಾಡಿದ್ದೀನಿ. ಮಾರ್ಕೆಟ್ ಕಾಪಿ ಹಾಕಿದ್ದೀರಾ? ಓಕೆ, ಮಾರ್ಕೆಟ್ ಕಾಪಿ ಇದರಲ್ಲಿ. ಗುಡ್. ಇದು ಸ್ಟ್ಯಾಟ್ಯೂಟರಿ ಕವರು. ಇದು 17 ಇಯರ್ ರಿಜಿಸ್ಟರ್ ಹಾಕಬೇಕು. ಸೊ ಮತದಾರರ ಚೀಟಿಗಳನ್ನು ಹೊಂದಿರುವ ಮೊಹರಾದ ಲಕೋಟೆ. ಅನ್ಯೂಸ್ಡ್ ಟೆಂಡರ್ ಬ್ಯಾಲೆಟ್ ಪೇಪರ್ಸು, ಬ್ಯಾಲೆಟ್ ಪೇಪರ್ ಅಕೌಂಟು. ಫಸ್ಟ್ನೇದು ಅದರ್ ದೆನ್ ಮಾರ್ಕೆಟ್ ಕಾಪಿ ಆಫ್ ದ ಎಲೆಕ್ಟ್ರಲ್ ರೋಲ್ ಹಾಕಬೇಕು. ಅಪಾಯಿಂಟ್ಮೆಂಟ್ ಲೆಟರ್ಸ್ ಆಫ್ ಪೋಲಿಂಗ್ ಏಜೆಂಟ್ಸ್ ಇನ್ ಫಾರಮ್ 10 ಎರಡನೇದು. ಮೂರನೇದು ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್. ಆಮೇಲೆ ಫಾರಮ್ 14 ಯಾವುದೂ ಇರುವುದಿಲ್ಲ. ಕವರ್ ಫಾರ್ ಡಿಕ್ಲರೇಷನ್ ಟು ಬಿ ಮೇಡ್ ಬೈ ಕಂಪನಿಯನ್ ಆಫ್ ಬ್ಲೈಂಡ್ ಆ್ಯಂಡ್ ಇನ್ಫರ್ಮ್ ವೋಟರ್ಸ್. ಅನುಬಂಧ 11ರಲ್ಲಿ ಕವರ್ ಫಾರ್ ಡಿಕ್ಲರೇಷನ್ ಬೈ ಎಲೆಕ್ಟರ್ಸ್ ಅಬೌಟ್ ದರ್ ಏಜ್ ಆ್ಯಂಡ್ ಲಿಸ್ಟ್ ಆಫ್ ಸಚ್ ವೋಟರ್ಸ್ ಪ್ರಿಪೇರ್ಡ್ ಬೈ PRO. ನಾವು ಆಮೇಲೆ ರಶೀದಿ ಪುಸ್ತಕ ಮತ್ತು ಆಕ್ಷೇಪಿತ ಮತಗಳ ಸಂಬಂಧ ವಸೂಲಿ ಮಾಡಿದ ನಗದು. ಯೂಸ್ಡ್ ಪೇಪರ್ ಸೀಲ್ ಅಕೌಂಟು. ಆಮೇಲೆ ಅನ್ಯೂಸ್ಡ್ ಆ್ಯಂಡ್ ಡ್ಯಾಮೇಜ್ಡ್ ಪೇಪರ್ ಸೀಲ್ಸು. ಯಾವುದು ಡ್ಯಾಮೇಜ್ ಆಗಿಲ್ಲ, ಪೇಪರ್ ಸೀಲ್ ಹಂಗೆ ಅದರೊಳಗಡೆ ಹಾಕಿದ್ದೀವಿ. ಆಮೇಲೆ ಬಳಸದ ಮತದಾರರ ಚೀಟಿಗಳ ಲಕೋಟೆ. ಮೇಡಮ್ ತಾವು ಕೂತ್ಕೊಂಡು ಇದನ್ನೆಲ್ಲ ಸೀಲ್ ಮಾಡಿಬಿಡಿ.